ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಈ ಕಥೆಯನ್ನು ಒಬ್ಬ ಪ್ರಸಿದ್ಧ ಮನಃಶಾಸ್ತ್ರಜ್ಞರು ತಮ್ಮ ಭಾಷಣದಲ್ಲಿ ಹಂಚಿಕೊಂಡರು. 1 ತಿಂಗಳಿಂದ ಅಥವಾ 2 ತಿಂಗಳಿಂದ ಅವರ ಫೋನ್ಗೆ ಒಂದು ಕರೆ ಬಂದುಕೊಂಡಿತ್ತು. ಸಮಾಲೋಚನೆಗಾಗಿ ದಿನಾಂಕ ಕೇಳಿ ಕರೆ ಮಾಡಿದ್ದರು. ಅವರು ಬಹಳ ಬಿಡುವಿಲ್ಲದವರಾಗಿದ್ದ ಕಾರಣ ಸುಲಭವಾಗಿ ಸಿಗುತ್ತಿರಲಿಲ್ಲ. ಕೊನೆಗೆ ಒಬ್ಬ ಮಗುವಿನ ತಂದೆ ತಾವೇ ಕರೆ ಮಾಡಿದವರು ಎಂದು ಹೇಳಿ ನಿಮ್ಮನ್ನೇ ಭೇಟಿಯಾಗಬೇಕು, ಇದು ತುಂಬಾ ತುರ್ತು ಎಂದು ಒತ್ತಾಯಿಸಿದರು. ಒಂದು ದಿನ ಅವರನ್ನು ಮನೆಗೆ ಬರಲು ಹೇಳಿದರು. ಆ ದಿನ ಬೆಳಿಗ್ಗೆ ಮನಃಶಾಸ್ತ್ರಜ್ಞರು ಮನೆಯಲ್ಲಿದ್ದಾಗ ಒಂದು ಕಾರು ಅಂಗಳದಲ್ಲಿ ಬಂದು ನಿಂತಿತು. ಅದರಿಂದ 10 ರಿಂದ 15 ವರ್ಷ ವಯಸ್ಸಿನ ಮಗುವನ್ನು 2 ಜನ ಒಯ್ಯುತ್ತಾ ತಂದರು. ಮಗು ಇಬ್ಬರ ಭುಜದ ಮೇಲೆ ಕೈ ಇಟ್ಟು ನಡೆದು ಬಂದಿತು. ಮಗುವನ್ನು ಒಳಗೆ ಕರೆತಂದರು. ಸಮಾಲೋಚನೆಯ ಕೊಠಡಿ ಮೇಲಿನ ಮಹಡಿಯಲ್ಲಿತ್ತು. ಆದರೆ ಮಗುವಿನ ಸ್ಥಿತಿಯಲ್ಲಿ ಅದನ್ನು ಅಲ್ಲಿಗೆ ಕರೆದೊಯ್ಯಲಾಗಲಿಲ್ಲ. ನಿನಗೇನಾಯಿತು ಹೆಣ್ಣೆ, ಮೆಟ್ಟಿಲು ಹತ್ತುವುದು ಕಷ್ಟವಾಗಿದೆಯೇ ಎಂದು ಕೇಳಿದಾಗ ಕೆಳಗಿನ ಕೊಠಡಿಯಲ್ಲಿ ಕುಳಿತುಕೊಳ್ಳಿ ಎಂದು ಹೇಳಿದರು. ಕೆಳಗಿನ ಕೊಠಡಿಯಲ್ಲಿ ಕುಳಿತು ವಿಷಯಗಳನ್ನು ವಿಚಾರಿಸಿದರು. ಒಬ್ಬರು ತಮ್ಮನ್ನು ಪರಿಚಯಿಸಿಕೊಂಡು ನಾನು ತಂದೆ ಎಂದರು. ಇನ್ನೊಬ್ಬರು ಮಗುವಿನ ತಾಯಿಯ ಸಹೋದರ. ತಂದೆ ವಿಷಯವನ್ನು ವಿವರಿಸಲು ಆರಂಭಿಸಿದರು. ಅವರು ಧಾರ್ಮಿಕ ಕಾನೂನುಗಳನ್ನು ಮತ್ತು ನೀತಿಯನ್ನು ಪಾಲಿಸುವ ಕುಟುಂಬದವರು. ತಂದೆ ಗಲ್ಫ್ ದೇಶದಲ್ಲಿ ಕೆಲಸ ಮಾಡುತ್ತಿದ್ದರು. ಮಗು 8ನೇ ತರಗತಿಯಲ್ಲಿದ್ದಾಗ ಈ ಘಟನೆಗಳು ಆರಂಭವಾದವು. ಈ ಕಥೆ ಸುಮಾರು 12 ವರ್ಷಗಳ ಹಿಂದೆ ನಡೆದಿತ್ತು. ಶಾಲೆಯಲ್ಲಿ ಹೊಸದಾಗಿ ಸೇರಿದ ಮಗುವೊಂದಿಗೆ ಇವರು ಸ್ನೇಹಿತರಾದರು. ಆ ಮಗುವಿಗೆ ಸ್ಮಾರ್ಟ್ಫೋನ್ ಇತ್ತು. ನಮ್ಮ ಮಗುವಿಗೆ ಮೊಬೈಲ್ ಫೋನ್ ಇರಲಿಲ್ಲ. ಮನೆಯಲ್ಲಿ ಕೇವಲ ಒಂದು ಟೆಲಿಫೋನ್ ಮಾತ್ರ ಇತ್ತು. ಅವರು ವಿರಾಮದ ಸಮಯದಲ್ಲಿ ಅಥವಾ ಶಾಲೆ ಮುಗಿದ ನಂತರ ಒಟ್ಟಿಗೆ ವಿಡಿಯೋಗಳನ್ನು ನೋಡಲು ಆರಂಭಿಸಿದರು. ಆದರೆ ಅವರು ನೋಡಿದ್ದು ಅಶ್ಲೀಲ ವಿಡಿಯೋಗಳು. ಶಾಲೆಯ ದಿನಗಳಲ್ಲಿ ಇದು ಸಾಮಾನ್ಯವಾಯಿತು. 8ನೇ ತರಗತಿಯಿಂದ 10ನೇ ತರಗತಿವರೆಗೆ 3 ವರ್ಷಗಳ ಕಾಲ ಇದು ಮುಂದುವರಿಯಿತು. 10ನೇ ತರಗತಿ ಮುಗಿದು ಇವರು ಬೇರ್ಪಟ್ಟಾಗ ಮಗುವಿಗೆ ಮೊಬೈಲ್ ಫೋನ್ ಸಿಗದಂತಾಯಿತು. ಮನೆಯಲ್ಲಿ ತಾಯಿಯ ಫೋನ್ನಲ್ಲಿ ಇಂಟರ್ನೆಟ್ ಸೌಲಭ್ಯ ಇರಲಿಲ್ಲ. ಕರೆಗಳಿಗೆ ಮಾತ್ರ ಬಳಸಲಾಗುತ್ತಿತ್ತು. ಮನೆಗೆ ಬಂದ ಮಗುವಿಗೆ ಮಾನಸಿಕ ಒತ್ತಡ ಮತ್ತು ದುಃಖ ಆರಂಭವಾಯಿತು. ಆಹಾರ ಬೇಡ, ನಿದ್ರಾಹೀನತೆ, ಒಂದು ರೀತಿಯ ಸ್ಥಿತಿ. ಮಗು ತಾನೇ ಒಂದು ಮಾರ್ಗ ಕಂಡುಕೊಂಡಿತು. ತಾಯಿಯ ಫೋನ್ ತೆಗೆದುಕೊಂಡು ಬೆಳಿಗ್ಗೆ ಪ್ರಾರ್ಥನೆಗೆ ಮಸೀದಿಗೆ ಹೋಗುತ್ತೇನೆ, ದಾರಿಯಲ್ಲಿ ಟಾರ್ಚ್ಗೆ ಫೋನ್ ಬೇಕು ಎಂದು ಹೇಳಿ ಹೊರಗೆ ಹೋಗುತ್ತಿತ್ತು. ಮಗು ರೀಚಾರ್ಜ್ಗೆ ಹಣ ಜೋಡಿಸಿ ಇಂಟರ್ನೆಟ್ ಸಂಪರ್ಕ ಪಡೆಯಿತು. ಖಾಲಿ ಕಟ್ಟಡದ ಮೂಲೆಯಲ್ಲಿ ಹೋಗಿ ವಿಡಿಯೋಗಳನ್ನು ನೋಡಲು ಆರಂಭಿಸಿತು. ಮರಳಿ ಬಂದಾಗ ತಾಯಿ ಕೇಳುತ್ತಿದ್ದರು, ಇಷ್ಟು ಹೊತ್ತು ಎಲ್ಲಿದ್ದೆ? ಮಗು ಹೇಳುತ್ತಿತ್ತು, ಪ್ರಾರ್ಥನೆ ಮುಗಿಸಿ ಕುರಾನ್ ಓದಿ ಬಂದೆ. ತಾಯಿಗೆ ಸಂತೋಷವಾಗುತ್ತಿತ್ತು. ಮಗು ಒಳ್ಳೆಯ ಕೆಲಸ ಮಾಡುತ್ತಿದೆ ಎಂದು ಭಾವಿಸಿದರು. 3 ಅಥವಾ 4 ವರ್ಷಗಳ ಕಾಲ ಇದು ಮುಂದುವರಿಯಿತು. ಮೊಬೈಲ್ನಲ್ಲಿ ನೋಡಿದ್ದನ್ನು ವಾಸ್ತವದಲ್ಲಿ ನೋಡಬೇಕೆಂಬ ಆಸೆ ಮಗುವಿಗೆ ಉಂಟಾಯಿತು. ಸಮೀಪದ ಅಪಾರ್ಟ್ಮೆಂಟ್ನ ಕೆಳಗೆ ಒಂದು ಸ್ನಾನಗೃಹದ ಕಿಟಕಿಯ ಕೆಳಗೆ ಪೊದೆಗಳಿದ್ದವು. ಅಲ್ಲಿ ಕಲ್ಲುಗಳನ್ನಿಟ್ಟು ಮಗು ಗುಪ್ತವಾಗಿ ನೋಡಲು ಆರಂಭಿಸಿತು. ಇದು ಸಾಮಾನ್ಯವಾಯಿತು. ಒಂದು ದಿನ ಮೇಲಿನ ಮಹಡಿಯಲ್ಲಿ ಟ್ಯಾಂಕ್ ಸ್ವಚ್ಛಗೊಳಿಸಲು ಬಂದವನು ಇದನ್ನು ಗಮನಿಸಿದ. ಮಗು ಗುಪ್ತವಾಗಿ ನೋಡುತ್ತಿರುವುದನ್ನು ಕಂಡ ಅವನಿಗೆ ಕೋಪ ಬಂದಿತು. ಅವನ ಮಗಳು ಆ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದ ಕಾರಣ ಕೋಪ ಜಾಸ್ತಿಯಾಯಿತು. ದೊಡ್ಡ ಕೋಲಿನಿಂದ ಹೊಡೆದಾಗ ಮಗುವಿನ ಬೆನ್ನುಮೂಳೆಗೆ ಗಾಯವಾಯಿತು. ಕೆಳಗಿನ ದೇಹದ ಭಾಗಗಳಿಗೆ ನಿಯಂತ್ರಣ ಕಳೆದುಕೊಂಡಿತು. ಆಸ್ಪತ್ರೆಯಿಂದ ಬಂದ ನಂತರ ಫಿಸಿಯೋಥೆರಪಿ ಅಗತ್ಯವೆಂದು ಮಗುವನ್ನು ಮನೆಗೆ ಕಳುಹಿಸಿದರು. ಮನೆಗೆ ಬಂದಾಗ ಮಗುವಿಗೆ ಮಾನಸಿಕ ಸಮಸ್ಯೆಗಳು ಹೆಚ್ಚಾಯಿತು. ಆಹಾರ ಬೇಡ, ನಿದ್ರಾಹೀನತೆ, ಒಂಟಿಯಾಗಿ ಕುಳಿತುಕೊಳ್ಳುವುದು, ಮಾತನಾಡದೆ ಇರುವುದು. ಈ ಸಮಸ್ಯೆಗಳಿಗಾಗಿಯೇ ಮನಃಶಾಸ್ತ್ರಜ್ಞರ ಬಳಿಗೆ ಕರೆತಂದಿದ್ದರು. ಕಥೆಯನ್ನು ಕೇಳಿದ ಮನಃಶಾಸ್ತ್ರಜ್ಞರು ಕೆಲವು ಕ್ಷಣ ಮೌನವಾಗಿದ್ದರು. ಭಾಷಣದ ಕೊನೆಯಲ್ಲಿ ಅವರು ಹೇಳಿದರು, ಪ್ರೀತಿಯ ಸ್ನೇಹಿತರೆ, ನಮ್ಮ ಮಕ್ಕಳಿಗೆ ಇಷ್ಟ ಬಂದಂತೆ ಮೊಬೈಲ್ ಫೋನ್ ಕೊಡುವ ಕಾಲ ಇದು. 2 ವರ್ಷದವರೆಗೆ ಮಕ್ಕಳ ಕಣ್ಣುಗಳಿಗೆ ಮೊಬೈಲ್ನ ಬೆಳಕು ಕೂಡ ತಾಗಬಾರದು. 4 ವರ್ಷವಾದರೆ ಪೋಷಕರ ಸಮ್ಮುಖದಲ್ಲಿ 10 ರಿಂದ 15 ನಿಮಿಷ ಮೊಬೈಲ್ ತೋರಿಸಬಹುದು. 6 ವರ್ಷದಲ್ಲಿ ಅರ್ಧ ಗಂಟೆಗೆ ಅನುಮತಿಸಬಹುದು. ನಂತರದ ವಯಸ್ಸಿನಲ್ಲಿ ನಿಯಂತ್ರಣಗಳೊಂದಿಗೆ ಮಾತ್ರ ಮೊಬೈಲ್ ಕೊಡಬೇಕು. ಈಗ ಏನು ತಿನ್ನಬೇಕು, ಮಲಗಲು ಎಲ್ಲಕ್ಕೂ ಮೊಬೈಲ್ ಕೊಡುತ್ತೇವೆ.
ಮಕ್ಕಳು ಏನು ಮಾಡುತ್ತಿದ್ದಾರೆ, ಯಾವ ವೆಬ್ಸೈಟ್ಗಳಿಗೆ ಹೋಗುತ್ತಿದ್ದಾರೆ ಎಂದು ನಾವು ಪರಿಶೀಲಿಸುವುದಿಲ್ಲ. ಈ ಕಥೆಯಲ್ಲಿ ಮಗುವಿನ ಜೀವನ ಹಾಸಿಗೆಯ ಮೇಲಾಯಿತು, ಒಂದು ಮೊಬೈಲ್ನಿಂದ ಆರಂಭವಾಯಿತು. ಈ ಮೊಬೈಲ್ನ ಅಪಾಯಗಳನ್ನು ನಾವು ಅರ್ಥಮಾಡಿಕೊಳ್ಳದಿದ್ದರೆ ನಮ್ಮ ತಲೆಮಾರು ದೊಡ್ಡ ಅಪಾಯಕ್ಕೆ ಸಿಲುಕಲಿದೆ. ತಂತ್ರಜ್ಞಾನ ಅಗತ್ಯ, ಆದರೆ ಅದನ್ನು ತಿಳಿದು ಬಳಸುವ ಜಾಗೃತಿ ನಮಗಿರಬೇಕು. ನಿಯಂತ್ರಣಗಳೊಂದಿಗೆ ಮಾತ್ರ ಇದನ್ನು ನಿರ್ವಹಿಸಬೇಕು. ಈ ಪಾಠಗಳನ್ನು ನಿಮ್ಮ ಮನಸ್ಸಿನಲ್ಲಿ ದಾಖಲಿಸಲು ಈ ಕಥೆಯನ್ನು ಹೇಳಿದೆ.